ಕೋಲ್ಡ್ ಕಾಫಿ ಮಾಡ್ತಾಯಿದ್ದೀನಿ. ಅದಕ್ಕೆ ಇನ್ಸ್ಟೆಂಟ್ ಕಾಫಿ ಪೌಡ್ರು ಅರ್ಧ ಸ್ಪೂನು. ಇವಾಗ ಎಲ್ಲರೂ ಯಾರು ನೋಡಿ ಕೋಲ್ಡ್ ಕಾಫಿ ಕುಡಿಬೇಕು ಅಂತ ಹೇಳ್ತಾ ಇರ್ತಾರೆ. ಅಂಥವರಿಗೆ ಬ್ರೌನ್ ಶುಗರು ಒಂದು ಸ್ಪೂನು, ಒಂದೆರಡು ಸ್ಪೂನಷ್ಟು ನೀರು ಹಾಕ್ಕೋಬೇಕು. ನೀರು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಬೀಟ್ ಮಾಡಬೇಕು. ಫುಲ್ ಕರಗಬೇಕು ಅದು. ಇನ್ಸ್ಟೆಂಟ್ ಕಾಫಿ ಪೌಡ್ರು ಮತ್ತು ಇದು ಬ್ರೌನ್ ಶುಗರು ಎರಡು ಚೆನ್ನಾಗಿ ಮಿಕ್ಸ್ ಆಗಬೇಕು. ಆ ಥರ ಬೀಟ್ ಮಾಡಬೇಕು. ನೊರೆ ಬರೋ ಥರ ಬೀಟ್ ಮಾಡಬೇಕು. ಚಾಕ್ಲೇಟನ್ನು ಮೆಲ್ಟ್ ಮಾಡ್ಕೋಬೇಕು ಕೋಲ್ಡ್ ಕಾಫಿಗೋಸ್ಕರ. ಬಿಸಿ ನೀರನ್ನ ಒಂದು ಪಾತ್ರೆಯಲ್ಲಿ ಇಟ್ಬಿಟ್ಟು ಆ ಬಿಸಿ ನೀರು ಒಳಗಡೆ ಇನ್ನೊಂದು ಪಾತ್ರೆ ಇಟ್ಟು ಆ ಪಾತ್ರೆ ಒಳಗಡೆ ಚಾಕ್ಲೇಟ್ ಹಾಕಬೇಕು. ಆ ಚಾಕ್ಲೇಟ್ ಒಳಗಡೆ ನೀರು ಹೋಗಬಾರ್ದು, ಅದು ಮೆಲ್ಟ್ ಆಗುತ್ತೆ, ಕರಗುತ್ತೆ. ಚಾಕ್ಲೇಟು ಕರಗ್ತಿದೆ. ಒಂಚೂರು ಹಾಲು ಬಿಡಬೇಕು. ಈ ಚಾಕ್ಲೇಟ್ ಮೆಲ್ಟ್ ಆಗ್ತಾ ಇದೆಯಲ್ಲ, ಅದಕ್ಕೊಂಚೂರು ಹಾಲು ಬಿಡಬೇಕು. ಇಷ್ಟು ಗಟ್ಟಿ ಇರಬೇಕು, ಇಷ್ಟು. ಅದೇ ಒಂಚೂರು ಹಾಲು ಹಾಕೊಂಡ್ರೆ ಈ ಥರ ಬರುತ್ತೆ. ಈ ಥರ ಸೈಡಲ್ಲಿ ಹಾಕಬೇಕು. ಆ ಮೆಲ್ಟ್ ಮಾಡಿದ್ವಲ್ಲ ಚಾಕ್ಲೇಟು, ಅದನ್ನು ಈ ಗ್ಲಾಸಿಗೆ ಈ ಥರ ಹಾಕಬೇಕು. ಒಳಗಡೆ ಮಾಡ್ಕೊಂಡಿದ್ವಲ್ಲ ಅದನ್ನು ಈ ಲೋಟಾಗಿ ಹಾಕಬೇಕು. ಇವಾಗ ಒಂದು ಲೋಟ ಹಾಲನ್ನು ಕಾಸಿಬಿಟ್ಟು ಫ್ರಿಡ್ಜಲ್ಲಿ ಇಟ್ಟಿದ್ದೀವಿ. ಅದನ್ನು ಈ ಡಿಕಾಕ್ಷನ್ ಒಳಗಡೆ ಈ ಲೋಟದಲ್ಲಿ ಹಾಕಬೇಕು. ಕೋಲ್ಡ್ ಕಾಫಿ ರೆಡಿ ಆಯಿತು. ನೀವು ಈ ಥರ ಮನೇಲಿ ಮಾಡ್ಕೊಂಡು ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಬೆಲ್ ಬಟನ್ ಒತ್ತಿ. ಥ್ಯಾಂಕ್ ಯು.